ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಿಮಗೆ ವರ್ಲ್ಡ್ 9th ಲಾರ್ಜೆಸ್ಟ್ ಎಸ್ಕಲೇಟರ್ ತೋರಿಸ್ತೀನಿ. ಅದು ಬಂದ್ಬಿಟ್ಟು ಈ ಜಾಗದಲ್ಲಿದೆ. ನೋಡಿದ್ರೆ ನೀವೇ ಶಾಕ್ ಆಗ್ತೀರಾ ಎಷ್ಟಾದ್ರೂ ಉದ್ದ ಇದೆ ಅಂತ. ರೆಡಿ ಆಗಿರಿ, ಇವಾಗ ವರ್ಲ್ಡ್ 9th ಲಾರ್ಜೆಸ್ಟ್ ಎಸ್ಕಲೇಟರ್ ನೋಡಕ. ಅದು ನಾವು ಟೈಮ್ ಸಹಿತ ಟೆಸ್ಟ್ ಮಾಡಮ್ಮ ಎಷ್ಟು ನಿಮಿಷ ತಗೋತೈತೆ ಅಂತೇಳಿ. ಇವಾಗ ನೋಡ್ರಿ, ಟೈಮರ್ ಹಾಕ್ತೀನಿ. ಇವಾಗ ಬಂದ್ಬಿಟ್ಟು 4:24 ಆಗಿದೆ. ಇವಾಗ ಆನ್ ಮಾಡ್ತೀನಿ ನೋಡಿ, ಸ್ಟಾಕ್ ಕ್ಲಾಕ್ ಸ್ಟಾರ್ಟ್ ಆಗಿದೆ. ಬನ್ನಿ. ಓ ಮೈ ಗಾಡ್, ನೋಡ್ರಿಪ್ಪ ಎಷ್ಟರ ಉದ್ದ ಐತಿ. ನಾನು ಏನಾರು ಅಪ್ಪಿ ತಪ್ಪಿ ಹಿಂಗೆ ಏನಾರು ಬಿದ್ರೆ ಕಲಾಸೆ. ಇವಾಗ ನೋಡ್ರಿ, ನಾವು ಅರ್ಧರಷ್ಟು ಬಂದಿದ್ದೀವಿ. ಆಮೇಲೆ ಅಲ್ಲಿ ಹಿಂದ್ಗಡೆ ನೋಡಿ ಎಷ್ಟು ಹೈಟ್ ಇದೆ ಅಂತ ಅಲ್ವಾ. ಎಷ್ಟು ಸಕ್ಕತ್ತಾಗಿ ಉದ್ದಿದೆ ನೋಡ್ರಿಪ್ಪ. ನೋಡ್ರಿಪ್ಪ, ನಾವು ಟೋಟಲ್ ಟೈಮ್ ತೊಗೊಂಡಿದ್ದು ಹತ್ತತ್ರ 2.5 ನಿಮಿಷ ತೊಗೊಂಡಿದ್ದೀವಿ ಟೈಮ್ ಅಲ್ವಾ. ಅಂದರೆ ಇದು ಎಷ್ಟಾದರೂ ಉದ್ದ ಇದೆ ಅಂತ ತಿಳ್ಕೊಳ್ಳಿ. ಅದು ಬಂದ್ಬಿಟ್ಟು ಟೋಟಲ್ ಲಾಂಗ್ ಡಿಸ್ಟೆನ್ಸ್ ಇರೋದು ಅದ್ರದ್ದು 367 ಫೀಟ್ ಲಾಂಗ್ ಇದೆ. ಹೈಟಲ್ಲಿ ಬಂದ್ಬಿಟ್ಟು ಎಷ್ಟಿದೆ ಅಂದರೆ 164 ಫೀಟ್ ಹೈಟ್ ಇದೆ ನೋಡ್ರಿಪ್ಪ, ಅಷ್ಟು ದೊಡ್ಡದು. ಇದು ಬಂದ್ಬಿಟ್ಟು ವರ್ಲ್ಡ್ 9th ಲಾಂಗೆಸ್ಟ್ ಎಸ್ಕಲೇಟರ್. ಇದು ಬಂದ್ಬಿಟ್ಟು ನಮ್ಮ ಚೊಂಗ್ಚಿಂಗ್ ಸಿಟಿಯಲ್ಲ ಇದೆ. ಸೊ ನಿಮಗೂ ಇದು ಇಷ್ಟ ಆಯ್ತಾ? ಬಟ್ ಇಲ್ಲಿ ನೋಡಿ, ಎಸ್ಕಲೇಟರ್ ಹೋಗೋಕ್ಕೆ ಮೇಲ್ಗಡೆ 2.5 ನಿಮಿಷ ಟೈಮ್ ತೊಗೊಂಡಿದ್ದೀನಿ. ಇವಾಗ ಸ್ಟೆಪ್ಸ್ ಇಂದ ಹೋಗಿ ತೋರಿಸ್ತೀನಿ ಎಷ್ಟು ಲಾಂಗ್ ಡಿಸ್ಟೆನ್ಸ್ ಬೇಕಾಗುತ್ತಂತ. ಬನ್ನಿ. ನೋಡ್ರಿಪ್ಪ, ಇವಾಗ ಮುಂಚೆ ನಾನು ಎಸ್ಕಲೇಟರ್ ಅಲ್ಲಿ ಬಂದೆ ಅಲ್ವಾ. ಇವಾಗ ನಾನು ಸ್ಟೆಪ್ಸ್ ಇಂದ ಹೋಗಿ ನೋಡ್ತೀನಿ ಎಷ್ಟು ಟೈಮ್ ತಗೋತೀನಂತ. ನೋಡ್ರಿಪ್ಪ, ಈ ಅರ್ಧರಷ್ಟು ಬಂದೀನಿ. ಇನ್ನೂ ಅಷ್ಟು ನಡ್ಕೊಂಡು ಹೋಗ್ಬೇಕು ನಾನು, ಅಷ್ಟು ಮೆಟ್ಲು. ಕೊನೆಗೂ ಎಸ್ಕಲೇಟರ್ ತಗೋ ಲೆವೆಲಲ್ಲಿ ಬಂದಿದ್ದೀವಿ. ಇವಾಗ ಮತ್ತೆ ನಿಮ್ಗೆ ಅದೇ ಪ್ಲೇಸ್ಗೆ ಹೋಗ್ಬಿಟ್ಟು ತೋರಿಸ್ತೀನಿ, ಓಕೆನಾ? ಬನ್ನಿ. ನೋಡ್ರಿಪ್ಪ, ಕೊನೆಗೂ ಸಹಿತ ನಾನು ಅದೇ ಪ್ಲೇಸಲ್ಲೇ ಬಂದು ನಿಂತ್ಕೊಂಡಿದ್ದೀನಿ. ಇದು ನಾನು ಟೈಮ್ ತೊಗೊಂಡಿದ್ದು ಸ್ಟೆಪ್ಸಿಂದ ಬರೋದಕ್ಕೆ 5 ನಿಮಿಷ ತೊಗೊಂಡಿದ್ದೀನಲ್ವಾ. ಈ ಪ್ಲೇಸಿಗೆ ನಾನು ಸ್ಟೆಪ್ಸಿಂದ ಬಂದರೆ ಇಷ್ಟೊತ್ತು ನಡ್ಕೊಂಡು ಬರ್ಬೇಕು. ಅದೇ ನಾನು ಎಸ್ಕಲೇಟರ್ ತೊಗೊಂಡ್ರೆ ಬರೀ 2.5 ನಿಮಿಷ ಸಾಕು. ಆದರೂ ಸಹಿತ ತುಂಬ ಡೀಪ್ ಇದೆ ರೀ, ಅಲ್ಲಿ ನಾವು ತುಂಬ ಕೇರ್ಫುಲ್ ಆಗಿರ್ಬೇಕು. ಇದೇ ಬಂದ್ಬಿಟ್ಟು ವರ್ಲ್ಡ್ 9th ಲಾಂಗೆಸ್ಟ್ ಎಸ್ಕಲೇಟರ್ ಇದೆ. ಸೊ ನಿಮ್ಗಿದು ಇಷ್ಟ ಆಯ್ತಾ? ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸಿ ಯು.